ಹಲೋ, ವೆಲ್ಕಮ್ ಬ್ಯಾಕ್ ಟು ಚೋಳಾಸ್ ಕಿಚನ್. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಹೇಳಿದಾಗ ಮಿಸ್ ಮಾಡ್ದೇ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ. ಮಕ್ಕಳು ಖುಷಿಯಾಗಿ ಪ್ಲೇಟ್ನ ಖಾಲಿ ಮಾಡ್ತಾರೆ. ಲಾಸ್ಟಿಗೆ ಹೇಳ್ತಾರೆ ಅಮ್ಮ ಸಕ್ಕತ್ತ ಮಾಡಿದ್ಯಾ ಅಂತ. ಹಾಗಾದರೆ ಬನ್ನಿ ಈ ಮಿರ್ಚಿ ಕುರ್ಕುರೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಿರ್ಚಿ ಕುರ್ಕುರೆ ಮಾಡೋದಕ್ಕೆ ಫಸ್ಟ್ ನಾನು ಒಂದು ಬಾಣಲಿಗೆ ಎಣ್ಣೆ ಕಾಯೋದಕ್ಕೆ ಇಡೋಣ. ಇದು ಕಾಯೋ ಅಷ್ಟರಲ್ಲಿ ನಾನು 4 ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ಬೀಜನೂ ಸಹ ರಿಮೂವ್ ಮಾಡ್ಕೊತೀನಿ. ಯಾಕಂದರೆ ಅದು ಖಾರ ಇರೋದ್ರಿಂದ ಮಕ್ಕಳು ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಬೀಜನ ರಿಮೂವ್ ಮಾಡ್ತೀನಿ. ಸೊ ಇವಾಗೆಲ್ಲನೂ ರಿಮೂವ್ ಮಾಡಿದಾಗಿದೆ. ಸೊ ಮಿರ್ಚಿ ರೆಡಿ ಆಗಿದೆ. ಸೊ ಇವಾಗ ಇದಕ್ಕೊಂದು ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನು ಇನ್ನೊಂದು ಪಾತ್ರೆಗೆ 2 ಕಪ್ ಆಗೋವಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ ಆಗೋವಷ್ಟು ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್ 1/4 ಸ್ಪೂನ್, ಅಜ್ವೈನ 1/4 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಟರ್ಮರಿಕ್ ಪೌಡರ್ 1/4 ಟೀ ಸ್ಪೂನ್, ಜೀರಿಗೆ ಪೌಡರ್ 1/4 ಟೀ ಸ್ಪೂನ್ ಇಷ್ಟು ಮಸಾಲಾನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಇದ್ರ ಜೊತೆಗೆ ಇಂಗು ಸಹ ಹಾಕ್ಕೊತೀನಿ. ಇಂಗು ಹಾಕೊಳ್ಳಿ, ಗ್ಯಾಸ್ಟ್ರಿಕ್ ಆಗೋದು ತಪ್ಪುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ಮಿರ್ಚಿಗೆ ಕೋಟಿಂಗ್ ರೆಡಿ ಆಯಿತು. ಸೊ ಇವಾಗ ಈ ಹಿಟ್ಟಿಗೆ ನಾನು ಕಟ್ ಮಾಡಿರೋಂತಹ ಮಿರ್ಚಿನ ಹಾಕ್ಕೊಂಡು ಕೋಟಿಂಗ್ ಮಾಡ್ಕೊತೀನಿ. ನೀವು ಮಿರ್ಚಿ ಇಲ್ಲ ಅಂದ್ರೂ ಬೇರೆ ವೆಜಿಟೇಬಲ್ಸ್ನೂ ಸಹ ಹಾಕೊಬೋದು. ಬೇರೆ ವೆಜಿಟೇಬಲ್ಸ್ ಅಂದರೆ ಬೀಟ್ರೂಟ್ ಆಗಿರ್ಬೋದು, ಉದ್ದಕ್ಕೆ ಸ್ಲೈಸ್ ಮಾಡಿ, ಹಾಗೆ ಕ್ಯಾರೆಟ್ನೂ ಸಹ ಹಾಕೊಬೋದು. ಸೊ ಇವಾಗ ಈ ಮಿರ್ಚಿಗೆ ಕೋಟಿಂಗ್ ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ನಾನು ಇವಾಗ ಇದನ್ನು ಕಾದ ಎಣ್ಣೆಗೆ ಒಂದೊಂದನ್ನೇ ಹಾಕ್ಕೊಳ್ತಿದ್ದೀನಿ. ಇದು ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಈ ಮಿರ್ಚಿನ ಹಾಕ್ಕೊತೀನಿ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಟರ್ನ್ ಮಾಡ್ತೀನಿ. ಕಂದು ಬಣ್ಣ ಬರೋವರೆಗೂ 2 ಸೈಡು ಫ್ರೈ ಮಾಡ್ಕೊಳ್ತೀನಿ. ಸೊ ಇವಾಗ ಮಿರ್ಚಿ ಕುರ್ಕುರೆ ರೆಡಿಯಾಗಿದೆ. ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೀಜ ತೆಗ್ದಿರೋದ್ರಿಂದ ಇದರಲ್ಲಿ ಖಾರ ಇರೋದಿಲ್ಲ. ಸೊ ಮಕ್ಕಳು ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ. ಸೊ ನೆಕ್ಸ್ಟ್ ಬ್ಯಾಚನ್ನು ಹಾಗೆ ಫಟಾಫಟ್ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಇವಾಗ ಸೆಕೆಂಡ್ ಬ್ಯಾಚನ್ನು ರೆಡಿ ಆಯಿತು. ಈ ಬ್ಯಾಂಗ್ಳೂರ್ ವೆದರ್ಗೆ, ಈವ್ನಿಂಗ್ ಟೈಮ್ಗೆ ಟೀ ಜೊತೆ ತಿನ್ನೋದಕ್ಕೆ ಈ ಸ್ನ್ಯಾಕ್ಸು ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಬ್ಯೂಟಿಫುಲ್ ಈವ್ನಿಂಗ್ನ ಈ ಮಿರ್ಚಿ ಕುರ್ಕುರೆಯೊಂದಿಗೆ ಎಂಜಾಯ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಕ್ವಿಕ್ಕಾಗಿ ಈವ್ನಿಂಗ್ ಟೈಮ್ ಮಕ್ಳಿಗೋಸ್ಕರ ಮಾಡೋವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರೋ ಚೋಳಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಡಿಫ್ರೆಂಟ್ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.